ರಮೇಶ್ ಜಾರಕಿಹೊಳಿ ಕೇವಲ ಒಬ್ಬರನ್ನ ಮಾತ್ರ ಗೆಲ್ಲಿಸಬಹುದು, ಲಖನ್ಗೂ ನಮ್ಮ ಪಕ್ಷಕ್ಕೂ ಸಂಬಂಧವೇ ಇಲ್ಲ. ತಮ್ಮನ ಸ್ಪರ್ಧೆಯ ಬಗ್ಗೆ ಸ್ಪಷ್ಟನೆ ಕೊಟ್ಟ ಸತೀಶ್ ಜಾರಕಿಹೊಳಿ. ಬಿಜೆಪಿಯಿಂದ ನಿಪ್ಪಾಣಿಯಲ್ಲಿ ಭರ್ಜರಿ ಪ್ರಚಾರ, ಕಾಂಗ್ರೆಸ್ ವಿರುದ್ಧ ರಮೇಶ್ ಜಾರಕಿಹೊಳಿ ಆಕ್ರೋಶ. ಕಾಂಗ್ರೆಸ್ನಲ್ಲಿ ದುಡ್ಡಿಗೆ ಮಾತ್ರ ಬೆಲೆ ಎಂದ ಸಾಹುಕಾರ್. ನಿಮ್ಮ ಆಶೀರ್ವಾದಕ್ಕೆ ಬಂದಿದ್ದೇನೆ, ನಿಮ್ಮ ಎಲ್ಲ ಕೆಲಸ ಮಾಡಿಕೊಡ್ತೇನೆ. ನಿಪ್ಪಾಣಿಯಲ್ಲಿ ಲಖನ್ ಜಾರಕಿಹೊಳಿ ಭರ್ಜರಿ ಪ್ರಚಾರ. ರಾಯಭಾಗದಲ್ಲಿ ರಾರಾಜಿಸ್ತಾ ಇದೆ ವಿವೇಕ್ ರಾವ್ ಪಾಟೀಲ್ ಭಾವಚಿತ್ರ. ಲಖನ್ ಜಾರಕಿಹೊಳಿ ಜೊತೆ ಗುರುತಿಸಿಕೊಂಡಿರುವ ಹಾಲಿ ಸದಸ್ಯರು ಭಾವಚಿತ್ರ ತೆಗೆಯುವಂತೆ ಪಕ್ಷದ ಕಾರ್ಯಕರ್ತರ ಆಗ್ರಹ. ಉತ್ತರ ಕರ್ನಾಟಕದಲ್ಲಿ ಯಶಸ್ವಿಯಾದ ಥೈರಾಯ್ಡ್ ಗ್ರಂಥಿ ಆಪರೇಷನ್, ಶಸ್ತ್ರಚಿಕಿತ್ಸೆಯನ್ನ ಯಶಸ್ವಿಗೊಳಿಸಿದ ಡಾಕ್ಟರ್ ಶ್ರೀಕಾಂತ್ ಸಾಕಾರ್. ಹೊಸ ದಾಖಲೆ ಬರೆದ ಎಳಕಲ್ ಆಸ್ಪತ್ರೆ. S9 TV ನ್ಯೂಸ್ಗೆ ಸ್ವಾಗತ. ನಾನು ಪ್ರಸಾದ್. ಬೆಳಗಾವಿ ವಿಧಾನ ಪರಿಷತ್ ಚುನಾವಣೆ ಪ್ರಚಾರದ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಇನ್ನು ಒಂದು ವಾರ ಮಾತ್ರ ಪ್ರಚಾರಕ್ಕೆ ಅವಕಾಶವಿದ್ದು ಜಿದ್ದಾಜಿದ್ದಿನ ಕಣ ಸದ್ದು ಮಾಡ್ತಾ ಇದೆ. ಈ ಮಧ್ಯೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರು ಹೇಳಿರುವ ಹೇಳಿಕೆಗಳು ಅವರ ಅಭಿಮಾನಿಗಳು ಕಾತರದಿಂದ ಕಾಯುವಂತೆ ಮಾಡ್ತಾ ಇವೆ. ಒಂದೆಡೆ ಲಖನ್ ಜಾರಕಿಹೊಳಿ ಅವರ ಸ್ಪರ್ಧೆ ವೈಯಕ್ತಿಕ ಎನ್ನುತ್ತಿರುವ ರಮೇಶ್ ಜಾರಕಿಹೊಳಿ, ಇನ್ನೊಂದೆಡೆ ಕಾಂಗ್ರೆಸ್ ಸೋಲಿಸುವುದಕ್ಕಾಗಿಯೇ ಲಖನ್ ಕಣಕ್ಕಿಳಿಸಲಾಗಿದೆ ಅಂತ ನೇರವಾಗಿ ಹೇಳಿಕೆಯನ್ನ ನೀಡುತ್ತಿದ್ದಾರೆ. ಲಖನ್ ಜಾರಕಿಹೊಳಿಗೆ ಮೊದಲನೇ ಇಲ್ಲವೇ ಎರಡನೇ ಪ್ರಾಶಸ್ತ್ಯದ ಮತ ಹಾಕಿಸುವ ಸಂಬಂಧ ದೆಹಲಿಗೆ ಹೋಗಿ ಹೈಕಮಾಂಡ್ ಒಪ್ಪಿಗೆ ಪಡೆಯುತ್ತೇನೆ ಅಂತ ತೆರಳಿದ್ದ ರಮೇಶ್ ಜಾರಕಿಹೊಳಿಗೆ ಈವರೆಗೂ ಹೈಕಮಾಂಡ್ನಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ. ಇನ್ನು 2-3 ದಿನಗಳಲ್ಲಿ ಹೈಕಮಾಂಡ್ ಒಪ್ಪಿಗೆ ಸಿಗಲಿದೆ ಅನ್ನೋ ನಿರೀಕ್ಷೆಯಲ್ಲಿ ಅವರಿದ್ದಾರೆ. ಬೆಳಗಾವಿ ವಿಧಾನ ಪರಿಷತ್ ಚುನಾವಣೆ ಪ್ರಚಾರದ ಕಾವು ದಿನದಿಂದ ದಿನಕ್ಕೆ ಏರ್ತಾ ಇದೆ. ಇನ್ನು ಒಂದು ವಾರ ಮಾತ್ರ ಪ್ರಚಾರಕ್ಕೆ ಅವಕಾಶವಿದ್ದು ಜಿದ್ದಾಜಿದ್ದಿನ ಕಣ ಸದ್ದು ಮಾಡ್ತಿದೆ. ಈ ಮಧ್ಯೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರ ಹೇಳಿಕೆಗಳು ಅವರ ಅಭಿಮಾನಿಗಳು ಕಾತರದಿಂದ ಕಾಯುವಂತೆ ಮಾಡಿವೆ. ಒಂದೆಡೆ ಲಖನ್ ಸ್ಪರ್ಧೆ ಅವರ ವೈಯಕ್ತಿಕ ಎನ್ನುತ್ತಿರುವ ರಮೇಶ್ ಜಾರಕಿಹೊಳಿ, ಇನ್ನೊಂದೆಡೆ ಕಾಂಗ್ರೆಸ್ ಸೋಲಿಸುವುದಕ್ಕಾಗಿ ಲಖನ್ ಕಣಕ್ಕಿಳಿಸಲಾಗಿದೆ ಅಂತ ನೇರವಾಗಿ ಹೇಳಿಕೆ ನೀಡಿದ್ದಾರೆ. ಲಖನ್ ಜಾರಕಿಹೊಳಿಗೆ ಮೊದಲ ಇಲ್ಲವೇ ಎರಡನೇ ಪ್ರಾಶಸ್ತ್ಯದ ಮತ ಹಾಕಿಸುವ ಸಂಬಂಧ ದೆಹಲಿಗೆ ಹೋಗಿ ಹೈಕಮಾಂಡ್ ಒಪ್ಪಿಗೆ ಪಡೆಯುತ್ತೇನೆ ಅಂತ ತೆರಳಿದ್ದ ರಮೇಶ್ ಜಾರಕಿಹೊಳಿ ಈವರೆಗೂ ಹೈಕಮಾಂಡ್ನಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ. ಇನ್ನು 2-3 ದಿನದಲ್ಲಿ ಹೈಕಮಾಂಡ್ ಒಪ್ಪಿಗೆ ಸಿಗಲಿದೆ ಎನ್ನುವ ನಿರೀಕ್ಷೆಯಲ್ಲಿದ್ದಾರೆ ಅವರು. ಈ ಮಧ್ಯೆ ಗುರುವಾರ ಅಥಣಿ ತಾಲೂಕಿನಲ್ಲಿ ಪ್ರವಾಸ ಮಾಡಿದ ರಮೇಶ್ ನೀಡಿರುವ 2 ಹೇಳಿಕೆಗಳು ಅವರ ಅಭಿಮಾನಿಗಳು ಕುತೂಹಲದಿಂದ ಕಾಯುವಂತೆ ಮಾಡಿವೆ. ಮೊದಲನೇದಾಗಿ, ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಯಾದ್ರೆ ನಾನೇ ಮುಖ್ಯಮಂತ್ರಿ ಆದಂತೆ ಅಂತ ಅವರು ಹೇಳಿದ್ರು. ನನ್ನ ಅವರ ನಡುವೆ ಅವಿನಾಭಾವ ಸಂಬಂಧ ಇದೆ. ಇನ್ನು 10 ದಿನಗಳು ಕಾಯಿರಿ, ನಾನು ಮಂತ್ರಿ ಆಗ್ತೇನೆ ಅಂತ ಹೇಳಿದ್ದಾರೆ. ಎರಡನೇದಾಗಿ, ಯಾವ ಪ್ರಶಸ್ತಿದ ಮತವನ್ನ ಯಾರಿಗೆ ಹಾಕಬೇಕು ಅನ್ನೋದನ್ನ ಇನ್ನೆರಡು ದಿನಗಳಲ್ಲಿ ಹೇಳ್ತೇನೆ ಅಂತ ತಿಳಿಸಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರು ಸಿಡಿ ಪ್ರಕರಣದಿಂದಾಗಿ ಸಚಿವ ಸ್ಥಾನ ಕಳೆದುಕೊಂಡಾಗಿನಿಂದ ಅವರು ಮರಳಿ ಸಚಿವರಾಗುವುದನ್ನ ಅವರ ಅಭಿಮಾನಿಗಳು ಎದುರು ನೋಡುತ್ತಿದ್ದಾರೆ. ಕೊನೆಯ ಪಕ್ಷ ಬಾಲಚಂದ್ರ ಜಾರಕಿಹೊಳಿ ಅವರನ್ನಾದ್ರೂ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳಬಹುದು ಎನ್ನುವ ನಿರೀಕ್ಷೆಯಲ್ಲಿದ್ದಾರೆ. ಆದರೆ ಈವರೆಗೂ ಅದು ಸಾಧ್ಯವಾಗಿರಲಿಲ್ಲ. ಇದೀಗ ಇನ್ನು 10 ದಿನದಲ್ಲಿ ಮಂತ್ರಿಯಾಗುವುದಾಗಿ ರಮೇಶ್ ನೀಡಿರುವ ಹೇಳಿಕೆ. ಇದರ ಬೆನ್ನಲ್ಲೇ 10ನೇ ತಾರೀಕಿನ ನಂತರ ಸಚಿವ ಸಂಪುಟದಲ್ಲಿ ಹಲವು ಬದಲಾವಣೆಗಳಾಗಲಿವೆ ಎನ್ನುವ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹೇಳಿಕೆ ಎಲ್ಲರಲ್ಲೂ ಕುತೂಹಲ ಮೂಡಿಸಿದೆ. ದೆಹಲಿಗೆ ತೆರಳಿದ್ದಾಗ ಈ ಸಂಬಂಧ ಏನಾದರೂ ಬೆಳವಣಿಗೆ ನಡೆಯುತ್ತೆ ಎನ್ನುವ ಪ್ರಶ್ನೆ ಅವರ ಅಭಿಮಾನಿಗಳಲ್ಲಿ ಮೂಡಿದೆ. ಹೀಗಾಗಿ ಇನ್ನು 15 ದಿನ ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ ಬೆಳಗಾವಿ ಜಿಲ್ಲೆಯ ರಾಜಕಾರಣದಲ್ಲಿ ಭಾರಿ ಕುತೂಹಲ ಮೂಡಿಸಿದೆ. ಇದೇ ವೇಳೆ ಅಧಿವೇಶನಕ್ಕಾಗಿ ಶಾಸಕರು, ಸಚಿವರು, ಮುಖ್ಯಮಂತ್ರಿಗಳು ಎಲ್ಲರೂ ಬೆಳಗಾವಿಯತ್ತ ಮುಖ ಮಾಡಿರುವುದರಿಂದ ಮತ್ತಷ್ಟು ಕುತೂಹಲಕಾರಿ ಬೆಳವಣಿಗೆಗಳಿಗೆ ಬೆಳಗಾವಿ ಸಾಕ್ಷಿಯಾಗಲಿದೆ. ಬಿಜೆಪಿ ಪಕ್ಷದ ಬಹಿರಂಗಗೊಳಿಸಿದ ಎಣ್ಣೆ ಅಭ್ಯರ್ಥಿ ಪಕ್ಷೇತರ ಮಾಡಬೇಕಾದ್ರೆ ಕಾಂಗ್ರೆಸ್ ಕಟ್ಟಲಿಕ್ಕೆ ಪಕ್ಷದ ಮಾಡಬೇಕು. ಈಗಾಗಲೇ ವರಿಷ್ಠರು ಮಾತಾಡಿದ್ರೆ ಮುಂದಿನ 2-3 ದಿನ ನಿರ್ಣಯ ತಗೋತೀನಿ ಅಷ್ಟೇ. ಥ್ಯಾಂಕ್ ಯು ಸರ್. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೊಸ ಚಮಕ್ ಕನಸುಗಳು ಬರ್ತಾ ಇವೆ ಅಂತ ಹೇಳ್ತಾ ಇದ್ದಾರೆ. ನೋ ಕಾಮೆಂಟ್ಸ್. ಇವತ್ತು 14 ತಾರೀಕು ಎಲ್ಲ ಉತ್ತರ ಹೇಳ್ತೀನಿ. 14 ತಾರೀಕು ನಾವು ಉತ್ತರ ಹೇಳ್ತೀನಿ. ದಯವಿಟ್ಟು ರಮೇಶ್ ನಮ್ಮ ಪಕ್ಷಕ್ಕೆ ಬುದ್ಧಿವಾದ ಹೇಳೋ ಅವಶ್ಯಕತೆ ಇಲ್ಲ. ಅವರ ಪಕ್ಷದಲ್ಲಿಯೇ ಗೊಂದಲ ಇದೆ. ಮೊದಲು ಅದನ್ನ ಸರಿಪಡಿಸಿಕೊಳ್ಳಲಿ. ಒಂದೇ ವೇದಿಕೆಯಲ್ಲಿ ಬಿಜೆಪಿ ಹಾಗೂ ಪಕ್ಷೇತರ ಅಭ್ಯರ್ಥಿ ಪ್ರಚಾರ ಮಾಡ್ತಾರೆ. ಮೊದಲು ಅದನ್ನ ಸರಿಪಡಿಸಿಕೊಳ್ಳಲಿ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ರಮೇಶ್ ಜಾರಕಿಹೊಳಿ ಹೇಳಿಕೆ ಇಂತಹ ಹೇಳಿಕೆಗಳು ಹೊಸದೇನಲ್ಲ. ರಮೇಶ್ ಜಾರಕಿಹೊಳಿ ಹೇಳಿಕೆ ಯಾರಿಂದಲೂ ಉತ್ತರ ಕೊಡಲು ಸಾಧ್ಯವಿಲ್ಲ ಅಂತ ಅವರು ಹೇಳಿದ್ರು. ಡಿಕೆ ಶಿವಕುಮಾರ್ ದೊಡ್ಡ ಸಾಹುಕಾರ ಎಂಬ ಹೇಳಿಕೆ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ರಾಜಕೀಯವಾದ ಹೇಳಿಕೆ, ಅದನ್ನ ನಮ್ಮ ಮೇಲೆ
ಯಾಕೆ ತಗೊಳ್ಳೋದು ಅಂತ ಶುಕ್ರವಾರ ಬೆಳಗಾವಿ ನಗರದ ಕಾಂಗ್ರೆಸ್ ಭವನದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದರು. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿಯಿಂದ 2 ಅಭ್ಯರ್ಥಿ ಗೆಲ್ಲಿಸಲು ಸಾಧ್ಯವಾಗುವುದಿಲ್ಲ, ಕೇವಲ ಒಬ್ಬ ಅಭ್ಯರ್ಥಿಯನ್ನ ಗೆಲ್ಲಿಸಬಹುದು ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಶುಕ್ರವಾರ ನಗರದ ಕಾಂಗ್ರೆಸ್ ಭವನದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ 1 ಸುತ್ತಿನ ಪ್ರಚಾರ ಮುಗಿಸಿ 2ನೇ ಸುತ್ತಿನ ಪ್ರಚಾರ ಕೈಗೊಳ್ಳಲಾಗಿದೆ. ಚುನಾವಣೆ ಮುಂಚೆಯೇ ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು. ಲಖನ್ ಬಗ್ಗೆ ನಾವು ಈಗಾಗಲೇ ಟೀಕೆ ಮಾಡಿದ್ದೇವೆ. ಅವರಿಗೂ ನಮ್ಮ ಪಕ್ಷಕ್ಕೂ ಸಂಬಂಧವೇ ಇಲ್ಲ. ನಾವು ಚುನಾವಣೆ ಮಾಡ್ತಾ ಇರೋದು ಬಿಜೆಪಿಯ ವಿರುದ್ಧ. ಲಖನ್ ಅವರನ್ನ ಈ ಚುನಾವಣೆಯಲ್ಲಿ ಕುಟುಂಬ ತರೋದು ತರವಲ್ಲ ಅಂತ ಹೇಳಿದ್ರು. ಕಳೆದ ಬಾರಿ ನಾವು ನಿರ್ಲಕ್ಷ್ಯ ಮಾಡಿದ್ವಿ. ಈ ಬಾರಿಯ ಚುನಾವಣೆಯನ್ನ ಗಂಭೀರವಾಗಿ ಪರಿಗಣಿಸಿದ್ದೇವೆ. ಕಾಂಗ್ರೆಸ್ ಮತಗಳನ್ನ ಈಗಾಗಲೇ ನಾವು ಭದ್ರಪಡಿಸಿಕೊಂಡಿದ್ದೇವೆ ಅಂತ ಹೇಳಿದ್ರು. ಸೊ 2ನೇ ರೌಂಡ್ ಕೂಡ ಮತ್ತೆ ನಾವು ಪ್ರಾರಂಭ ಮಾಡಿದ್ವಿ. ಸೊ ನಾವು ಚುನಾವಣೆ ಬಂದ ತಕ್ಷಣ ಇದ್ರ ಬಗ್ಗೆ ನಾವು ಮುಂಜಾಗ್ರತಾ ಕ್ರಮ ಮಾಡಿದ್ವಿ. ಯಾವ ರೀತಿ ಸ್ಟ್ರಾಟಜಿ ಮಾಡಬೇಕು, ಯಾವ ರೀತಿ ಪ್ರಚಾರ ಮಾಡಬೇಕು, ಯಾವ ರೀತಿ ನಮ್ಮ ಓಟನ್ನು ಒಂದೇ ಕಡೆ ತರಲಿಕ್ಕೆ ಪ್ರಯತ್ನ ಅಂತ ಸುಮಾರು ಸಾಕಷ್ಟು ಸಭೆಗಳಾಗಿದ್ದಾವೆ, ಚರ್ಚೆಗಳಾಗಿದ್ದಾವೆ. ಸೊ ಹೀಗಾಗಿ ಎಲ್ಲ ಕಡೆ ಕಂಫರ್ಟಾಗಿ ನಮ್ಮದು ವಿಚಾರ ನಡೀತಾ ಇದೆ. ಸೊ ಗೆಲ್ಲಲಿಕ್ಕೆ ಯಾವುದೇ ತೊಂದರೆ ಅಂತ ಪದೇ ಪದೇ ನಾವು ಹೇಳಿದ್ವಿ. ಇವತ್ತು ಕೂಡ ಅದನ್ನೇ ಹೇಳ್ತೀವಿ. ಈಗ ಲಕ್ಕನ್ ಅವ್ರ ವಿಷಯ ಬಂದಾಗ ಅದು ಪ್ರಶ್ನೆ ಇಲ್ಲ. ಈಗಾಗಲೇ ಸಾಕಷ್ಟು ಬಹಿರಂಗವಾಗಿ ನಾವು ಟೀಕೆಗಳನ್ನು ಮಾಡಿದ್ದೀವಿ. ಅವ್ರ ಬಗ್ಗೆ ವಿರೋಧವಾಗಿ ವಿಚಾರಗಳನ್ನು ಹೇಳಿದ್ದೀವಿ. ಸೊ ಯಾಕೆ ನಮ್ಮ ಪಕ್ಷಕ್ಕೆ ಗೆಲ್ಲಬೇಕಿಲ್ಲ, ನಮಗೆ ಮುಖ್ಯವಾಗಿರುವಂಥದ್ದು. ಮತ್ತು ಲಕ್ಕನ್ನಗೂ ನಮ್ಮ ಪಕ್ಷಕ್ಕೂ ಯಾವುದೇ ಸಂಬಂಧ ಇಲ್ಲದ ವಿಷಯ. ಅದನ್ನು ಇಲ್ಲಿ ಕನೆಕ್ಟ್ ಮಾಡಲಿಕ್ಕೆ ಆಗೋಲ್ಲ. ಯಾಕೆ ನಮ್ಮ ಪಕ್ಷ ಗೆದ್ರೆ ನಮಗೆಲ್ಲ ಒಂದು ಗೌರವ, ನಮಗೂ ಶಕ್ತಿ ಬರ್ತೈತೆ. ಈ ಲಕ್ಕನ್ ಇದರಲ್ಲಿ ಕನೆಕ್ಟ್ ಮಾಡೋದು, ಜೋಡಿಸೋದು ಅವಶ್ಯಕತೆ ಇಲ್ಲ. ಮತ್ತು ನಾವು ಚುನಾವಣೆ ಮಾಡೋದು ಅವ್ರ ವಿರುದ್ಧವಾಗಿ ಮಾಡ್ತಾಯಿದ್ದೀವಿ. ಒಂದು ಕಡೆ ಲಕ್ಕನ್ನ, ಇನ್ನೊಂದು ಕಡೆ BJP. ಸೊ 2 ಕೂಡ ನಮ್ಮ ಎದುರಾಳಿಗಳೇ. ಸೊ ಹೀಗಾಗಿ ಅವ್ರ ವಿರುದ್ಧ ಚುನಾವಣೆ ಮಾಡೋದ್ರಿಂದ ಅವ್ರನ್ನ ಈ ಚುನಾವಣೆಯಲ್ಲಿ ಸಂಬಂಧ ಜೋಡಿಸೋದು ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ. ನಿನ್ನೆ ಕಾಕ್ತಿಯಲ್ಲಿ ಅವರ ಅಧ್ಯಕ್ಷ, ಸ್ವಂತ ಬ್ಲಾಕ್ ಅಧ್ಯಕ್ಷನೇ ನಮ್ಮ ಜೊತೆ ಕೆಲವು ಮೆಂಬರ್ಗಳು ಕೂಡ ಸಾಕಷ್ಟು ಕಾಕ್ತಿ, ಹೊಣಗ, ಬೊಂಬರ್ಗ ಆ ಭಾಗದಲ್ಲಿ ಸಾಕಷ್ಟು ಜನ ಕುಂಡಿನ ಸೇರಿದ್ದಾರೆ. ಸೊ ಭಾಳಷ್ಟು ಜನ ನಮ್ಮ ಕೆಲಸ ಇರ್ಬೋದು, ನಮ್ಮ MLC ಚುನಾವಣೆಗೆ ಅಭ್ಯರ್ಥಿ ಪರವಾಗಿ ಇವತ್ತು BJP ಬಿಟ್ಟು ಕಾಂಗ್ರೆಸ್ ಸೇರ್ತಿದ್ದಾರೆ. ಇಲ್ಲದ್ರೆ ಕ್ರಾಸ್ ವೋಟಿಂಗ್ ಭೀತಿ ಅನ್ನೋದು ಪ್ರಶ್ನೆ ಬರೋಂಗಿಲ್ಲ. ಇದು ಆಯಾ ಪಕ್ಷದ ಮತದಾರ ಅವ್ರು ಇದ್ದೇ ಇರ್ತಾರೆ. ಅವ್ರಿಗೆ ಪ್ರಾಮುಖ್ಯತೆ ಫಸ್ಟ್ ಪ್ರಾಶಸ್ತಿ ಮತ ಕೊಟ್ಟುಬಿಟ್ರೆ ಕ್ರಾಸ್ ವೋಟಿಂಗ್ ಪ್ರಶ್ನೆ ಬರೋದಿಲ್ಲ ಇದ್ರಾಗ್ರೆ. ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾರೆ, ನಿಮ್ಮ ಅಧ್ಯಕ್ಷರಿಗೆ ಬೆಂಗಳೂರು ಗುಂಡಾಗಳು ಅಂತ ಹೇಳ್ತಾರೆ ಸರ್. 14 ನಂತರ ಉತ್ತರ ಕೊಡ್ತೇನೆ ಅಂತ ಹೇಳ್ತಾರೆ. ಅವರು ನಾಳೆ 5 ತಾರೀಕು ಅವರು ಬರ್ತಾರೆ. ಅವ್ರ ಕಡೆಯಿಂದ ಉತ್ತರ ಹೇಳಿಸ್ತೀವಿ. ಅವ್ರು ಬರ್ತಾರೆ 5 ತಾರೀಕು ನಾಳೆ. ರಾಯಬಾಗ್ ಬರ್ತಾ ಇದ್ದಾರೆ, ರಾಮದುರ್ಗ ಬರ್ತಾ ಇದ್ದಾರೆ. ಮತ್ತೀಗ ಆ ರೀತಿ ಉತ್ತರ ಕೊಡ್ಬೇಕಾದ್ರೆ ಅವ್ರ ಕಡೆಯಿಂದ ಕೊಡಿಸ್ತೀವಿ. ನೀವು ಯಾವ ರೀತಿ? ನಾವೇ ಹೊಸದೇನಿಲ್ಲ. ರಮೇಶ್ ಜಾರಕಿಹೊಳಿ ಇಂಥ ಹೇಳಿಕೆಗಳನ್ನು ನಾವು ನೆಗ್ಲೆಕ್ಟ್ ಮಾಡಿದ್ದೀವಿ, ಡಿನಾಯ ಮಾಡಿದ್ವಿ. ಯಾಕಂದರೆ ಕೆಲವು ಸಾಕಷ್ಟು ಅವರು ವಿಷಯಗಳನ್ನು ಇಂಥ ಪ್ರಸ್ತಾಪ ಮಾಡ್ತಾರೆ. ಅದಕ್ಕೆ ಬಹುಶಃ ಉತ್ತರ ಕೊಡಲಿಕ್ಕೆ ಯಾರಿಂದನೂ ಕೂಡ ಸಾಧ್ಯ ಆಗೋದಿಲ್ಲ. ಅದನ್ನ ಅವಾಯ್ಡ್ ಮಾಡೋದೇ ಬೆಟ್ರು. ಕಾಂಗ್ರೆಸ್ ರೀ ಇಲ್ಲ, ಅದನ್ನ ಸ್ಪಷ್ಟವಾಗಿ ನಮ್ಮವ್ರು ಹೇಳ್ತಿದಾರಲ್ಲ, ನಮ್ಮ ಪಕ್ಷದ ಜೊತೆ ನೀವು ಇರಬೇಕು, ಪಕ್ಷದ ಬೆಂಬಲಿತ ಸದಸ್ಯರು ನೀವು. ಸೊ ಲಕ್ಕನ್ ಜಾರಕಿಹೊಳಿಗೆ ನಮ್ಮವ್ರು ಹಾಕೋದು ಪ್ರಶ್ನೆ ಬರೋಲ್ಲ. ಇದ್ದೇ ತಾನೆ ಅವ್ರಿಗೆಲ್ಲ ಹೋಗ್ತಾರೆ, ಅವರು ಫಾಲೋವರ್ಸ್ ಇದ್ದೇ ಇರ್ತಾರೆ, ಹೋಗಿ ಆಗ್ತಾರೆ. ನಮ್ಮ ಗೆಲುವಿಗೆ ನಮಗೇನು ಸಮಸ್ಯೆ? ವೀರ್ ಕುಮಾರ್ ಇದ್ದಾಗ ನಾವು ಏನು ಪ್ರಶ್ನೆ ಇಲ್ಲ. ಈಗ ಅವ್ರು ಇರುವಂಥ BJP ಒಟ್ಟಲ್ಲಿ 2 ಅಂತಿ ಗೆಲ್ಲಲಿಕ್ಕೆ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಫಸ್ಟ್ ನೀವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಅವರಲ್ಲಿರುವಂಥ ಮತದಾರ ಸಂಖ್ಯೆ ಏನಿದೆ BJP ವೋಟರ್ಸು, ಅದರಲ್ಲೇ ಅವ್ರು ಫೈಟ್ ಮಾಡ್ಬೇಕ್ರಿ. ಕೋಟಿಮಠ ಅವರು, ಲಕ್ಕಣ್ಣ ಅವರು ಏನಿದ್ರು ಅಲ್ಲೇ ಮಾಡ್ಬೇಕು. ಅದು 2 ಬರುವಂಥ ಶಕ್ತಿ ಅಲ್ಲಿ ಇಲ್ಲವೇ ಇಲ್ಲ. ನಮಗೆ ಒಂದು ಗೆಲ್ಲಲಿಕ್ಕೆ ಶಕ್ತಿ ನಮ್ಮಲ್ಲಿ ಇದೆ. ಹೀಗಾಗಿ ಹೋದ ಸಲ ನಾವು ಭಾಳ ಈಸಿಯಾಗಿ ತೊಗೊಂಡ್ಬಿಟ್ಟಿದ್ವಿ ಚುನಾವಣೆ. ಭಾಳ ನೆಗ್ಲೆಕ್ಟ್ ಮಾಡಿದ್ವಿ, ಗೆಲ್ತೀವಿ ಬಿಡೋಂತ ಭಾಳ. ಈಗ ಆ ರೀತಿ ನಾವು ಮಾಡಲಿಕ್ಕೆ ತಯಾರಿಲ್ಲ. ಯಾಕಂದ್ರೆ ನಾವು ಕೂಡ ಬೆಳಗ್ಗೆಯಿಂದ ರಾತ್ರಿವರೆಗೆ ಸುತ್ತಾಕ್ಲಿಕ್ಕೆ ಕಾರಣದೇ ನಮ್ಮವ್ರನ್ನು ಇಂಟ್ಯಾಕ್ಟ್ ಆಗಿ ಇಟ್ಕೊಳ್ಳಿಕ್ಕೆ ನಾವು ಇಷ್ಟೆಲ್ಲ ರಾತ್ರಿಗಳೇ ಓಡಾಡ್ತಿದ್ವಿ.
ಸಾಮ್ರಾಜ್ಯನ ಕಟ್ಟಿದವ್ರು ನೀವೆಲ್ಲರೂ 5 ಜನ. ಇಲ್ಲ ಅದು ರಾಜಕೀಯವಾಗಿ ಹೇಳಿಕೆಗಳು, ಅದನ್ನೇನು ನಾವ್ಯಾಕೆ ತಗೋಬೇಕದು. ರಮೇಶ್ ಜಾರಕಿಹೊಳಿ ಅವ್ರಿಗೆ ಆರೋಪ ಮಾಡಿದ್ದಾರೆ, ಅವ್ರು ಬೇರೆ ಪಕ್ಷದಲ್ಲಿದ್ದಾರೆ, ಅದನ್ನೆಲ್ಲರೂ ನಾವ್ಯಾಕೆ ತಲೆ ಮ್ಯಾಗ ಹಾಕೊಂಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಅದು ಇಂಡಿವಿಜುವಲ್ ಅವರು ರಾಜಕೀಯ ಆರೋಪ, ಅವರು ಬೇರೆ ಪಕ್ಷದಲ್ಲಿದ್ದಾರೆ. ಇನ್ನು ನಾ ಇಲ್ಲಿದ್ದೀನಿ ಕಾಂಗ್ರೆಸ್ನಾಗೂ ಅದನ್ನೇನು ಹೇಳಬಾರ್ದಂತ ರೆಸ್ಟ್ರಿಕ್ಟ್ ಮಾಡಲಿಕ್ಕಾಗಲ್ಲ. ಅದು ರಾಜಕೀಯ ವಾಗ್ದಾಳಿ ಇದೆ, ಅವರು ಬೇರೆ ಪಕ್ಷದಲ್ಲಿದ್ದಾರೆ, ಅದು ಹೇಳಬೇಕಾಯ್ತು ಹೇಳಿದ್ದಾರೆ. ರಮೇಶ್ ನಮ್ಮ ಪಕ್ಷಕ್ಕೆ ಬುದ್ಧಿವಾದ ಹೇಳೋ ಅವಶ್ಯಕತೆ ಇಲ್ಲ, ಅವರ ಪಕ್ಷದಲ್ಲಿಯೇ ಗೊಂದಲ ಇದೆ, ಮೊದಲು ಅದನ್ನ ಸರಿಪಡಿಸಿಕೊಳ್ಳಲಿ. ಒಂದೇ ವೇದಿಕೆಯಲ್ಲಿ ಬಿಜೆಪಿ ಹಾಗೂ ಪಕ್ಷೇತರ ಅಭ್ಯರ್ಥಿ ಪರ ಪ್ರಚಾರ ಮಾಡ್ತಾರೆ, ಮೊದಲು ಅದನ್ನ ಸರಿಪಡಿಸಿಕೊಳ್ಳಲಿ ಅಂತ ಹೇಳಿದ್ರು. ರಮೇಶ್ ಜಾರಕಿಹೊಳಿ ಹೇಳಿಕೆ ಇಂತಹ ಹೇಳಿಕೆಗಳು ಹೊಸದೇನಲ್ಲ. ರಮೇಶ್ ಜಾರಕಿಹೊಳಿ ಹೇಳಿಕೆಗೆ ಯಾರಿಂದಲೂ ಉತ್ತರ ಕೊಡಲು ಸಾಧ್ಯವಿಲ್ಲ ಅಂತ ಹೇಳಿದ್ರು. ಡಿಕೆ ಶಿವಕುಮಾರ್ ದೊಡ್ಡ ಸಾಹುಕಾರ ಎಂಬ ಹೇಳಿಕೆ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು, ರಾಜಕೀಯವಾದ ಹೇಳಿಕೆ ಅದನ್ನ ನಮ್ಮ ಮೇಲೆ ತರೋದು ಯಾಕೆ ಅಂತ ಅವರು ಪ್ರಶ್ನೆ ಮಾಡಿದ್ರು. ಗೋಕಾಕ್ ಅರಭಾವಿಯಲ್ಲಿ ಅಭ್ಯರ್ಥಿ ಕರೆದುಕೊಂಡು ಪ್ರಚಾರ ಮಾಡುವ ಅವಶ್ಯಕತೆ ಇಲ್ಲ, ರಮೇಶ್ ಜಾರಕಿಹೊಳಿ ಏನೇ ಮಾಡಿದ್ರು ಒಂದೇ ಅಭ್ಯರ್ಥಿಯನ್ನ ಗೆಲ್ಲಿಸಲು ಸಾಧ್ಯ ಅಂತ ಅವರು ಹೇಳಿದ್ರು. ಬಿಜೆಪಿ ಅಭ್ಯರ್ಥಿ ಮಹಾಂತೇಶ್ ಕವಟಗಿಮಠ ಅವರ ಪರವಾಗಿ ಮತಯಾಚಿಸಲು ಇಲ್ಲಿಗೆ ಬಂದಿದ್ದೇನೆ. ಮೊದಲ ಹಾಗೂ ದ್ವಿತೀಯ ಪ್ರಾಶಸ್ತ್ಯದ ಮತ ಯಾರಿಗೆ ಚಲಾಯಿಸಬೇಕೆಂಬುದು ಎಷ್ಟರಲ್ಲಿಯೇ ವರಿಷ್ಠರು ಹೇಳಲಿದ್ದಾರೆ. ಅದರಲ್ಲೂ ಕವಟಗಿಮಠ ಅವರನ್ನ ಗೆಲ್ಲಿಸಬೇಕಿದೆ. ಅದರಂತೆ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಎಲ್ಲರೂ ಒಗ್ಗೂಡಿಸಿ ಸೋಲಿಸಬೇಕಿದೆ ಅಂತ ನಿಪ್ಪಾಣಿಯಲ್ಲಿ ಬಿಜೆಪಿ ಪರ ಅಭ್ಯರ್ಥಿಯ ಪ್ರಚಾರದಲ್ಲಿ ಮಾಜಿ ಸಚಿವ ಮತ್ತು ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿಕೆಯನ್ನ ನೀಡಿದ್ದಾರೆ. ನಿಪ್ಪಾಣಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ಮಾಜಿ ಸಚಿವ ಮತ್ತು ಶಾಸಕ ರಮೇಶ್ ಜಾರಕಿಹೊಳಿ ಅವರು ಮತಯಾಚನೆ ನಡೆಸಿದ್ರು. ಕಾಂಗ್ರೆಸ್ ಪಕ್ಷ ದುಡ್ಡಿನ ಮೇಲೆ ನಿಂತಿದ್ದು, ದುಡ್ಡು ಇದ್ದವರಿಗೆ ಮಾತ್ರ ಆ ಪಕ್ಷದಲ್ಲಿ ಬೆಲೆ ಇದೆ, ಹಿಂದುಳಿದ ವರ್ಗಗಳ ನಾಯಕರಿಗಂತೂ ಬೆಲೆಯೇ ಇಲ್ಲ. ಹೀಗಾಗಿ ಈ ಪಕ್ಷವನ್ನು ತೊರೆದು ಬಿಜೆಪಿಗೆ ಸೇರ್ಪಡೆಯಾಗಬೇಕಾಯಿತು ಅಂತ ಮಾಜಿ ಸಚಿವ ಹಾಗೂ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿದರು. ಶುಕ್ರವಾರದಂದು ನಿಪ್ಪಾಣಿ ಮತಕ್ಷೇತ್ರದ ಗ್ರಾಮ ಪಂಚಾಯಿತಿ, ಪಟ್ಟಣ ಪಂಚಾಯಿತಿ ಹಾಗೂ ನಗರಸಭೆ ಸದಸ್ಯರಲ್ಲಿ ಮತಯಾಚಿಸಿ ಮಾತನಾಡಿದ ಅವರು, ಸಮಗ್ರ ಪ್ರಗತಿಗಾಗಿ ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಲಿಸುವಂತೆ ಮನವಿ ಮಾಡಿಕೊಂಡರು. ಅಭ್ಯರ್ಥಿ ಮಹಾಂತೇಶ್ ಕವಟಗಿಮಠ ಅವರ ಪರವಾಗಿ ಮತಯಾಚಿಸಲು ಇಲ್ಲಿಗೆ ಬಂದಿದ್ದೇನೆ. ಮೊದಲ ಮತ್ತು ದ್ವಿತೀಯ ಪ್ರಾಶಸ್ತ್ಯದ ಮತ ಯಾರಿಗೆ ಚಲಾಯಿಸಬೇಕು ಅಂತ ಇಷ್ಟರಲ್ಲಿ ವರಿಷ್ಠರು ಹೇಳಲಿದ್ದಾರೆ. ಅದರಲ್ಲೂ ಕವಟಗಿಮಠ ಅವರನ್ನ ಗೆಲ್ಲಿಸಬೇಕಿದೆ. ಅದರಂತೆ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಎಲ್ಲರೂ ಒಗ್ಗೂಡಿಸಿ ಸೋಲಿಸಬೇಕಿದೆ ಅಂತ ಹೇಳಿದ್ರು. ಕಳೆದ ಒಂದು ವಾರದಿಂದ ಸತತವಾಗಿ ಬೆಳಗಾವಿ ಜಿಲ್ಲೆ ಮೂಲೆ ಮೂಲೆ ಪ್ರಚಾರ ಮಾಡ್ತೀವಿ. ಬಿಜೆಪಿ ಪಕ್ಷದ ಮಹಾಂತೇಶ್ ಕವಟಗಿಮಠ ಕಾಂಗ್ರೆಸ್ ಪಕ್ಷ ಸೋಲಿಸಬೇಕಂತ ಲಕ್ಕಂಜಾರ ಪರವಾಗಿ ಈ ಜಿಲ್ಲೆಯಲ್ಲಿ ಪ್ರಚಾರ ಮಾಡ್ತೇವೆ. ಮತ್ತೆ ಎಲ್ಲ ಚೆನ್ನಾಗಿ ಪ್ರಸ್ತುತದಲ್ಲಿ ಇಬ್ಬರು ಬರ್ತಾರೆ ಅಂತ ಈ ಸಂದರ್ಭ ಹೇಳಕ್ಕೆ ಬೆಂಬಲ ನೀಡದಂತೆ ಆದೇಶ ಮಾಡಿಲ್ಲ ಸರ್. ಯಾರು ಅದಕ್ಕೇನು 4 ದಿವಸ ಬಿಟ್ಟು ನಾವು ಆದೇಶ 2 ಓಟ್ ಇರ್ತಾವೆ. ನಾವು ಹೇಳಿದ ಬಗ್ಗೆ ಅವರು ಡಿಸಿಷನ್ ಮಾಡ್ತಾರೆ. ನಾವು ನಮ್ಮ ವರಿಷ್ಠರು ಇನ್ನೂ ನಮ್ಮ ವರಿಷ್ಠ ಕೆಲಸ ಮಾಡ್ತಾರೆ. ಮುಖ್ಯ ಉದ್ದೇಶ ಸರ್, ಮುಖ್ಯ ಉದ್ದೇಶ ಕಾಂಗ್ರೆಸ್ ಸೋಲಿಸೋದು. ಹಾಲಿ ವಿಧಾನ ಪರಿಷತ್ ಸದಸ್ಯ ವಿವೇಕರಾವ್ ಪಾಟೀಲ್ ಹಾಗೂ ಅವರ ಹಿರಿಯ ಮುಖಂಡ ಪ್ರಕಾಶ್ ಹುಕ್ಕೇರಿ ಅವರಿಗೆ ಟಿಕೆಟ್ ಸಿಕ್ಕಿದ್ದಲ್ಲಿ ಈ ಚುನಾವಣೆಯಲ್ಲಿ ಲಖನ್ ಅವರು ಸ್ಪರ್ಧೆ ಮಾಡ್ತಾ ಇರಲಿಲ್ಲ. ಯಾವುದೇ ಆಮಿಷಗಳಿಗೆ ಒಳಗಾಗಬೇಡಿ, ಗೂಂಡಾ ಪ್ರವೃತ್ತಿಯಿಂದ ಮೆರೆಯುತ್ತಿರುವ ಕೆಪಿಸಿಸಿ ಅಧ್ಯಕ್ಷರಿಗೆ ತಕ್ಕ ಪಾಠ ಕಲಿಸಲು ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಅನ್ನ ಧೂಳಿಪಟ ಮಾಡುವಂತೆ ರಮೇಶ್ ಜಾರಕಿಹೊಳಿ ಮತದಾರರಲ್ಲಿ ಮನವಿ ಮಾಡಿದ್ರು. ಅಭಿನಂದನಾ ಪಾಟೀಲ್, ವಿಲಾಸ್ ಗಾಡಿಬಂಡರ್, ಅಶೋಕ್ ಕುಮಾರ್ ಅಸೋದೆ, ಜಯವಂತ ಕಾಂಬ್ಳೆ, ಸಂಜಯ್ ಕಾಗೆ, ಅಮಿತ್ ಸಿಂಧೆ, ಉಮೇಶ್ ಪಾಟೀಲ್ ಸೇರಿದಂತೆ ಇತರೆ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು. ನಿಮ್ಮ ಯಾವುದೇ ಕೆಲಸವಿರಲಿ, ಅದು ವೈಯಕ್ತಿಕವಾಗಿರಲಿ ಅಥವಾ ಊರಿನದ್ದೇ ಆಗಿರಲಿ, ಸಾಮಾಜಿಕವಿರಲಿ, ನಿಮ್ಮ ಕೆಲಸವನ್ನ ಮಾಡಿಕೊಡುವ ಜವಾಬ್ದಾರಿ ನನ್ನದು. ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷದವರು ಬರ್ತಾರೆ, ನಮಗೆ ಎಲ್ಲರೂ ಒಂದೇ, ಎಲ್ಲರೂ ನಮ್ಮವರೇ. ಅದಕ್ಕಾಗಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೇನೆ. 2 ಪಕ್ಷದ ಚುನಾಯಿತ ಸದಸ್ಯರಾದ ತಾವೆಲ್ಲರೂ ಮತಪತ್ರದ 5ನೇ ಕ್ರಮಾಂಕಕ್ಕೆ ತಮ್ಮ ಪ್ರಥಮ ಮತದ ಪ್ರಾಶಸ್ತ್ಯತೆ ನೀಡುವ ಮೂಲಕ ನನ್ನನ್ನು ಬಹು ಅಂತರದಿಂದ ಗೆಲ್ಲಿಸಲು ಪಕ್ಷೇತರ ಅಭ್ಯರ್ಥಿ ಲಖನ್ ಜಾರಕಿಹೊಳಿ ತಮ್ಮ ಪರವಾಗಿ ಮತಯಾಚಿಸಲು ವಿನಂತಿಸಿಕೊಂಡಿದ್ದಾರೆ. ನಿಮ್ಮ ಆಶೀರ್ವಾದ ಪಡೆಯಲು ನಾನು ಇವತ್ತು ನಿಮ್ಮ ಹತ್ತಿರ ಬಂದಿದ್ದೇನೆ ಎಂದು ನಿಪ್ಪಾಣಿ ಹೊರವಲಯದ ತಾವಂದಿಯ ಬ್ರಹ್ಮನಾಥ ಭವನದ ಸ್ತವ ನಿಧಿ ಮಂಟಪದಲ್ಲಿ ಹಮ್ಮಿಕೊಂಡ ಪ್ರಚಾರದ ಕಾರ್ಯಕ್ರಮದಲ್ಲಿ ಪಕ್ಷೇತರ ಅಭ್ಯರ್ಥಿ ಲಖನ್ ಜಾರಕಿಹೊಳಿ ಅವರು ದೀಪ ಬೆಳಗಿಸಿ ಮಾತನಾಡಿದರು. ನಿಮ್ಮ ಯಾವುದೇ ಕೆಲಸವಿರಲಿ, ಅದು ವೈಯಕ್ತಿಕವಿರಲಿ ಅಥವಾ ಊರಿನದ್ದೇ ಆಗಿರಲಿ, ಸಾಮಾಜಿಕವಿರಲಿ, ನಿಮ್ಮ ಕೆಲಸವನ್ನ ಮಾಡಿಕೊಡುವ ಜವಾಬ್ದಾರಿ ನನ್ನದು. ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷದವರು ಬರ್ತಾರೆ, ನಮಗೆ ಎಲ್ಲರೂ ಒಂದೇ, ಎಲ್ಲರೂ ನಮ್ಮವರೇ. ಅದಕ್ಕಾಗಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೇನೆ. 2 ಪಕ್ಷದ ಚುನಾಯಿತ ಸದಸ್ಯರಾದ ತಾವೆಲ್ಲರೂ ನನ್ನ ಸೈಜ್ ನಂಬರ್ 5ಕ್ಕೆ ತಮ್ಮ ಪ್ರಥಮ ಮತದ ಪ್ರಾಶಸ್ತ್ಯತೆ ನೀಡಿ ಹೆಚ್ಚಿನ ಅಂತರದಿಂದ ಗೆಲ್ಲಿಸಲು ವಿನಂತಿಸಿದ್ರು. ತಾವೆಲ್ಲರೂ ನನ್ನ ಸಹೋದರರಿಗೆ ಅಭಿವೃದ್ಧಿಗಾಗಿ ಸಹಕಾರ ನೀಡಿದ ಹಾಗೆ ನನಗೂ ಕೂಡ ತಮ್ಮ ಬೆಂಬಲಿಗಾಗಿ, ಸೇವೆಗಾಗಿ, ಅಭಿವೃದ್ಧಿಗಾಗಿ ಮತ ನೀಡಿ ಅಂತ ಹೇಳಿದ್ರು. 200 ಮತಗಳಿದ್ದೇವೆ. ಅದರಲ್ಲಿ ಮೊದಲನೇ ಪ್ರಾಶಸ್ತ್ಯತೆ ನಾನು 1 ನಂಬರ್
ಮತ ಹಾಕಿ, ಯಾಕಂದರೆ ನನಗೂ ಬಿ ಜೆ ಪಿಯಲ್ಲೂ ಕೇಳ್ತಾರು, ಕಾಂಗ್ರೆಸ್ಸಲ್ಲೂ ಕೇಳ್ತಾರು. ಅದಕ್ಕಾಗಿ ನಾನು ಪಕ್ಷೇತರಾಗಿ ನಾನು ಸ್ಪರ್ಧೆ ಮಾಡಿದನು. ಯಾಕಂದರೆ ಎಲ್ಲ ಪಾರ್ಟಿಯವ್ರು ನೀವು ನನಗೆ ಆಶೀರ್ವಾದ ಮಾಡಬೇಕು, ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ. ಅದಕ್ಕಾಗಿ ತಮ್ಮೆಲ್ಲ ಅಮೂಲ್ಯ ಮತಗಳನ್ನು ಹಾಕಿಕೊಟ್ರೆ, ಯಾಕಂದ್ರೆ 6 ವರ್ಷ ನಾನು ಸದಸ್ಯ ಆಗಿರ್ತೀನಿ. ನಿಮ್ದು ಏನೇ ಕೆಲಸ ಇದ್ರೆ ನಿಮ್ಮ ಕೆಲಸ ನಾನು ಮಾಡಿಕೊಡ್ತೀನಿ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮದು ಮೊದಲ ಪರಿಚಯ ಅದ. ಇನ್ನೂ ಹಂತ ಹಂತವಾಗಿ ನಾವು ನೀವೆಲ್ಲ ನೇರವಾಗಿ ನಿಮ್ಮ ಹೆಸರಾಯಿತು, ನಿಮ್ಮ ಊರಾಯಿತು, ನನಗೆಲ್ಲ ಪರಿಚಯ ಮಾಡ್ಕೋತೀನಿ. ಯಾಕೆ ಉತ್ತಮ ಇರ್ತಾರೋ, ನಮ್ಮ ನಾಯಕರು, ನಿಪ್ಪಾಣಿ ಭಾಗದ ನಾಯಕರು ಇರ್ತಾರೋ, ಎಲ್ಲರೂ ಸೇರಿ ನಾವು ಅಭಿವೃದ್ಧಿ ಮಾಡೋಣ. ಯಾಕೆ ಎಲ್ಲ ನಮ್ಮ ಟೀಮ್ ವರ್ಕ್, ಟೀಮ್ ತೊಗೊಂಡೇ ನಾವು ಹೋಗ್ತೀವಿ. ಯಾಕೆ ನಾವು ಅಲ್ಲಿ ಗೋಕಾಕ್ದಾಗಿದ್ದು ನೀವು ಫೋನ್ ಮಾಡಿದ್ರು ನಾವು ಇಲ್ಲಿ ಈಗಾಗಲೇ ನಮ್ಮ ಹೆಡ್ ಕ್ವಾರ್ಟರ್ ಬೋರ್ಗಾಂವ್ ಅಂತೇಳಿ 98 ಬೋರ್ಗಾಂವ್ ಹೆಡ್ ಕ್ವಾರ್ಟರ್ ಐತೆ ನಮ್ಮದು. ಈಗ ಅಷ್ಟೇ ಅಲ್ಲ, ಯಾಕೆ ನಮ್ಮ ಬೋರ್ಗಾಂವ್ ಹೆಡ್ ಕ್ವಾರ್ಟರ್ನೇ ಅಲ್ಲಿ. ಯಾಕೆ ನಾವು ಫಸ್ಟ್ ಬೋರ್ಗಾಂವ್, ನಿಪ್ಪಾಣಿ, ಚಿಕ್ಕೋಡಿ, ಸದಲಗ, ಆಮೇಲೆ ಎಲ್ಲ ಚಲೋ ಆಕೈತಿ. ಯಾಕಂದ್ರೆ ನಾವು ಈ ಉತ್ತಮ್ ಪಾಟೀಲ್ ಆಗಲಿ, ಬಚ್ಚು ಪಾಟೀಲ್ ಆಗಲಿ, ಬಿಸ್ನೆಸ್ದಾಗ ಅವ್ರಿಗೆ ಎಲ್ಲ ರಮೇಶನ್ ಆಯ್ತು, ಬಾಲ್ಚನ್ ಆಯ್ತು, ಅವ್ರಿಗೆಲ್ಲ ಸಪೋರ್ಟ್ ಮಾಡಿ ಹೆಚ್ಚು ಅವರು ಈ ಕಾರ್ಖಾನೆಗಳು ಹಾಕಿ. ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ನಿಪ್ಪಾಣಿ ಮಾಜಿ ನಗರ ಅಧ್ಯಕ್ಷ, ಹಾಲಿ ಸದಸ್ಯರಾದ ವಿಲಾಸ್ ಗಾಡಿವಡ್ಡರ್, ಯುವ ನೇತ ಉತ್ತಮ ಪಾಟೀಲ್, ಮಾಜಿ ದಲಿತ ಮುಖಂಡ ಅಶೋಕ್ ಕುಮಾರ್ ಅಸೋದೆ, ಜಿಲ್ಲಾ ಪಂಚಾಯತಿಯ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ಜಯವಂತ್ ಕಾಂಬಳೆ, ಚೇತನ ಸ್ವಾಮಿ, ಗ್ರಾಮ ಪಂಚಾಯತಿ ಸದಸ್ಯ ಸಂಜಯ್ ಕಾಗೆ, ಪ್ರಾಧ್ಯಾಪಕ ಸಚಿನ್ ಖೋತ್, ಸುನಿಲ್ ಮಹಂಕಾಳೆ, ಅಮಿತ್ ಶಿಂದೆ, ಇಂದ್ರಜಿತ್ ಸೋಳಾಂಕುರೆ, ಉಪಾಧ್ಯಕ್ಷರು ತಾನಾಜಿ ಚೌಗಲೆ, ಉಮೇಶ್ ಪಾಟೀಲ್ ಹಾಗೂ ಇನ್ನುಳಿದ ಹಲವಾರು ಮುಖಂಡರು, ಸದಸ್ಯರುಗಳು ಉಪಸ್ಥಿತರಿದ್ದರು. ಇಮ್ರಾನ್ ಮಕಾಂದರ್ ಅವರು ನಿರೂಪಿಸಿದ್ರು. ವಿಧಾನ ಪರಿಷತ್ ಚುನಾವಣೆ ಘೋಷಣೆಯಾಗಿ 15 ದಿನ ಕಳೆದರೂ ಕೂಡ ಕಂಚಾಕರವಾಡಿಯ ಬಸ್ ನಿಲ್ದಾಣದ ಮೇಲೆ ಹಾಲಿ ವಿಧಾನ ಪರಿಷತ್ ಸದಸ್ಯ ವಿವೇಕರಾವ್ ಪಾಟೀಲ್ ಅವರ ಭಾವಚಿತ್ರ ಇದ್ದು ಅದನ್ನು ತೆರವುಗೊಳಿಸಲು ಈಗಾಗಲೇ ಕ್ರಮ ಕೈಗೊಂಡಿಲ್ಲ. ವಿವೇಕರಾವ್ ಪಾಟೀಲ್ ಅವರು ಪಕ್ಷೇತರ ಅಭ್ಯರ್ಥಿ ಲಖನ್ ಜಾರಕಿಹೊಳಿ ಅವರ ಜೊತೆ ಗುರುತಿಸಿಕೊಂಡಿದ್ದು ಅವರ ಜೊತೆ ಪ್ರಚಾರ ಪ್ರಾರಂಭ ಮಾಡಿದ್ದಾರೆ. ಹೀಗಾಗಿ ಅವರು ಸಹ ಸರ್ಕಾರಿ ಕೆಲಸದಲ್ಲಿ ಇದ್ಕೊಂಡು ಪರೋಕ್ಷವಾಗಿ ಪ್ರಚಾರ ಮಾಡಿದ್ದಾರೆ. ಗ್ರಾಮೀಣ ಪಿಡಿಒ ಜಿತೇಂದ್ರ ಗಡದೆ ಉದ್ದಟತನ ತೋರಿದ್ದಾರೆ. ಇಂಥವರಿಗೆ ಚುನಾವಣಾ ಆಯೋಗ, ತಾಲೂಕಾಡಳಿತ, ತಾಲೂಕು ಪಂಚಾಯಿತಿ, ಜಿಲ್ಲಾಡಳಿತ ಕಾನೂನಿಗೆ ಅಗೌರವ ತೋರುವ ಇಂತಹ ಅಧಿಕಾರಿಗಳಿಗೆ ಸರಿಯಾದ ಶಿಕ್ಷೆ ಆಗಬೇಕಾಗಿದೆ ಅಂತ ಬೇರೆ ಪಕ್ಷದ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ವಿಧಾನ ಪರಿಷತ್ ಚುನಾವಣೆ ಘೋಷಣೆಯಾಗಿ 15 ದಿನಗಳು ಕಳೆದರೂ ಕೂಡ ಕಂಚಾಕರವಾಡಿಯಲ್ಲಿ ಇರುವಂತಹ ಬಸ್ ನಿಲ್ದಾಣದ ಮೇಲೆ ಹಾಲಿ ವಿಧಾನ ಪರಿಷತ್ ಸದಸ್ಯ ವಿವೇಕರಾವ್ ಪಾಟೀಲ್ ಅವರ ಭಾವಚಿತ್ರವಿದ್ದು ಅದನ್ನು ತೆರವು ಮಾಡಿಲ್ಲ. ಈಗಾಗಲೇ ವಿವೇಕರಾವ್ ಪಾಟೀಲರು ಪಕ್ಷೇತರ ಅಭ್ಯರ್ಥಿ ಲಖನ್ ಜಾರಕಿಹೊಳಿ ಅವರ ಜೊತೆ ಗುರುತಿಸಿಕೊಂಡಿದ್ದು ಅವರ ಜೊತೆ ಪ್ರಚಾರ ಪ್ರಾರಂಭ ಮಾಡಿದ್ದು, ಹೀಗಾಗಿ ಅವರು ಸರ್ಕಾರಿ ಕೆಲಸದಲ್ಲಿ ಇದ್ದುಕೊಂಡು ಪರೋಕ್ಷವಾಗಿ ಪ್ರಚಾರ ಮಾಡಿದ್ದಾರೆ. ರಾಯಬಾಗ ಗ್ರಾಮೀಣ ಪಿಡಿಒ ಜಿತೇಂದ್ರ ಗಡದೆ ಉದ್ದಟತನ ತೋರಿದ್ದಾರೆ. ಇಂಥವರಿಗೆ ಚುನಾವಣಾ ಆಯೋಗ, ತಾಲೂಕು ಆಡಳಿತ ಮತ್ತು ತಾಲೂಕು ಪಂಚಾಯಿತಿ, ಜಿಲ್ಲಾ ಆಡಳಿತ ಕಾನೂನಿಗೆ ಅವಗೌರವ ತೋರಿದ ಇಂತಹ ಅಧಿಕಾರಿಗಳಿಗೆ ಸರಿಯಾದ ಶಿಕ್ಷೆ ಆಗಬೇಕಾಗಿದೆ ಅಂತ ಬೇರೆ ಪಕ್ಷದ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ಸಂಗಮೇಶ್ ಸಕ್ಕರವರ S9 TV ರಾಯಬಾಗ. ರಾಯಚೂರು ಜಿಲ್ಲೆಯಲ್ಲಿ ಇಂದು ಕಾಂಗ್ರೆಸ್ ಅಭ್ಯರ್ಥಿ ಶರಣಗೌಡ ಬಯ್ಯಾಪುರ ಅವರು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಒಂದು ಆಶೀರ್ವಾದದಿಂದ ನಮ್ಮ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂಥ ಬಿ ನಾಯಕರು, NS ಬೋಸರಾಜ್ ಸಾಹೇಬರು, ಗದ್ದಲ್ ಅವರು, ಎಲ್ಲ ಹಿರಿಯ ಮುಖಂಡರು ಆಶೀರ್ವಾದ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಶಿವರಾಜ್ ತಂಗಡಿಗೆ ಅವರ ನೇತೃತ್ವದಲ್ಲಿ ಜಿಲ್ಲಾಧ್ಯಕ್ಷರಾದಂಥ ಶಿವರಾಜ್ ತಂಗಡಿಗೆ ಅವರು, ರಾಯರೆಡ್ಡಿ ಸಾಹೇಬರು, ರಾಘವೇಂದ್ರ ಇಟ್ನಾಳ್ ಅವರು, ಬಸೆಟೆಪ್ ಅವರು, ಆಮೇಲೆ ನಮ್ಮ ಮಲ್ಲಿಕಾರ್ಜುನ್ ನಾಗಪ್ಪ ಅವರು, ನಮ್ಮ ಇಕ್ಬಾಲ್ ಅನ್ಸಾರಿ ಅವರು, ಹಂಪನಗೌಡ ಸಾಹೇಬರು, ಎಲ್ಲ ಹಿರಿಯರು ಒಗ್ಗಟ್ಟಾಗಿ ಇವತ್ತು ನನ್ನ ಗೆಲುವಿಗಾಗಿ ಭಾಳಷ್ಟು ಶ್ರಮ ಪಡ್ತಾಯಿದ್ದೀನಿ. 24/7 ಅಂದರೂ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ನಮಗೆ ಈ ಒಗ್ಗಟ್ಟೇ ನನ್ನ ಗೆಲುವಿಗೆ ಶ್ರೀರಕ್ಷೆ ಏನಂತಾರೆ. ಯಾಕಂದರೆ ನನ್ನ ಇವರೆಲ್ಲರ ಒಗ್ಗಟ್ಟು ನನ್ನ ಗೆಲುವಿಗೆ ಒಂದು ನಾಂದಿ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಬರೀ ಗೆಲುವಂತಲ್ಲ, ಅಭೂತಪೂರ್ವ ಗೆಲುವಾಗುತ್ತೆ ಅನ್ನೋ ವಿಶ್ವಾಸ ನನಗಿದೆ ಎರಡೂ ಜಿಲ್ಲೆಯಲ್ಲಿ. ಯಾಕಂದರೆ BJP ಅಭ್ಯರ್ಥಿ ಈಗಾಗಲೇ ತಮಗೆ ಗೊತ್ತಿದ್ದ ಹಾಗೆ ಬೆಳಗಾವಿ ಜಿಲ್ಲೆಯಿಂದ ತಂದವರು ಅದನ್ನು ಹಿಡ್ಕೊಂಡು ಬಂದಾರಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ದುಡ್ಡಿರೋ ವ್ಯಕ್ತಿಯನ್ನು ತಂದು ಇಲ್ಲಿ ದುಡ್ಡು ಕೊಟ್ಟು ಓಟ್ ಹಾಕ್ಸೋಣ ಅಂತೇಳಿ BJP ನಾಯಕರು ಅವರನ್ನು ಕರೆತಂದಿದ್ದಾರೆ. ಆದರೆ ನಮ್ಮ ಎರಡೂ ಜಿಲ್ಲೆಯ ಗ್ರಾಮ ಪಂಚಾಯತ್ ಸದಸ್ಯರಿರ್ಬೋದು,
ಪಂಚಾಯತ್ ಸದಸ್ಯರಿರ್ಬೋದು ಮತ್ತು ನಗರಸಭೆ ಸದಸ್ಯರಿರ್ಬೋದು, ಇವರು ಯಾರು ದುಡ್ಡಿಗಾಗಿ ಮಾರು ಹೋಗೋಂಥ ಜನ ಅಲ್ಲ. ಈಗಾಗಲೇ ಮಸ್ಕಿ ಇಲೆಕ್ಷನ್ನಲ್ಲಿ ಹೇಗಾಗಿದೆ, ಸ್ವಾಭಿಮಾನಿಗಳು ನಮ್ಮ ಎರಡೂ ಜಿಲ್ಲೆಯ ಮತದಾರ ಬಂಧುಗಳು ಆ ಸ್ವಾಭಿಮಾನದಿಂದ ನನಗೆ ಈ ಜಿಲ್ಲೆಯ ಮಗ ಅಂತೇಳಿ ನನಗೆ ಮತ ಹಾಕಿ ಪ್ರಚಂಡ ಬಹುಮತದಿಂದ ಆರಿಸ್ತಾ ಇರ್ತಾರಂತ ನನಗೆ ತುಂಬ ವಿಶ್ವಾಸ ಇದೆ. ಅದರ ಪ್ರಕಾರ ಸುಮಾರು 1000 ಮತಗಳ ಅಂತರದಿಂದ ನನ್ನನ್ನು ಗೆಲ್ಲಿಸ್ತಾರೆ ಅನ್ನೋ ವಿಶ್ವಾಸ ನನಗೆ. ಯಾವುದಾದ್ರೂ ಸಾಧ್ಯ ಇದೆಯಲ್ಲ, ನೀವು ಮೀಡಿಯಾದವರು, ನೀವು ಪ್ರಬುದ್ಧರಿದ್ದೀರಿ, ನೀವು ಬುದ್ಧಿವಂತರಿದ್ದೀರಿ, ಈ ಸಮಾಜನ ತಿದ್ದುವಂಥ ಕೆಲಸ ಮಾಡೋರು ತಾವೇ ಇದನ್ನು ಜನರಿಗೆ ಹೇಗೆ ತಿಳಿಸ್ಬೇಕು ತಿಳಿಸಿ. ಇದೀಗ ಒಂದು ಬ್ರೇಕ್ ಆದ್ಮೇಲೆ ವಾಪಸ್ ಬರ್ತೀವಿ, ಕಾಯ್ತಾ ಇರಿ. ಕಲ್ಯಾಣ ಟೆಕ್ಸ್ಟೈಲ್ಸ್ ಕಣ್ಮನ ತಣಿಸುವ ಅಂದದ ಬಟ್ಟೆಗಳು, ನಾರಿ ನಲಿಯುವ ಸೀರೆ ಭಂಡಾರವು ಕಲ್ಯಾಣ ಟೆಕ್ಸ್ಟೈಲ್ಸ್ ಎಲ್ಲಾ ಶುಭ ಸಮಾರಂಭಗಳಿಗೆ ಸೀರೆಗಳು, ರೆಡಿಮೇಡ್ ಬಟ್ಟೆಗಳು, ಭಾಂಡಿ, ಕಿಚನ್ ವೇರ್ ಹಾಗೂ ಫರ್ನಿಚರ್ಗಳಿಗಾಗಿ ಹಿಂದೆ ಭೇಟಿ ಕೊಡಿ ಕಲ್ಯಾಣ ಟೆಕ್ಸ್ಟೈಲ್ಸ್ ಗೋಕಾಕ್, ಘಟಪ್ರಭಾ ರೋಡ್, ಲೊರಸೂರು, ಗೋಕಾಕ್, ಬೆಳಗಾವಿ ಜಿಲ್ಲೆ. ಈ ವರ್ಷ ಗೌರೀಶ್ ಅಕ್ಕಿ ಸಾರಥ್ಯದ ಆಲ್ಮಾ ಮೀಡಿಯಾ ಸ್ಕೂಲ್ ಉತ್ತರ ಕರ್ನಾಟಕದ 5 ಮಂದಿ ಹೆಣ್ಣು ಮಕ್ಕಳಿಗೆ ಸ್ಕಾಲರ್ಶಿಪ್ ಜೊತೆಗೆ ಉಚಿತ ವಸತಿ ವ್ಯವಸ್ಥೆ ನೀಡಲು ನಿರ್ಧರಿಸಿದೆ. ಆಸಕ್ತರಿಗೆ ಶೇರ್ ಮಾಡಿ. ದೂರವಾಣಿ ಸಂಖ್ಯೆ 7259794901. ಆಲ್ಮಾ ಮೀಡಿಯಾ ಸ್ಕೂಲ್ 365@gmail.com. ಆಲ್ಮಾ ಮೀಡಿಯಾ ಸ್ಕೂಲ್. ಪ್ರಕೃತಿ ವಿಕೋಪಕ್ಕೆ ನಲುಗಿರುವ ಉತ್ತರ ಕರ್ನಾಟಕದ ಆಸಕ್ತ ಹೆಣ್ಣು ಮಕ್ಕಳಿಗೆ ಈ ನಮ್ಮ ಪ್ರಯತ್ನ ತಲುಪುವ ನಿಟ್ಟಿನಲ್ಲಿ ಸಾಧ್ಯವಾದಷ್ಟು ಶೇರ್ ಮಾಡಿ. Integrated course of television, print, digital and radio PG diploma in modern news practice. Alma Media School, AMC City College, 33rd Road, 2nd Main, 7th Block, Jayanagar, Bengaluru, 560070. ಬೆಳಗಾವಿ ಜಿಲ್ಲಾಧಿಕಾರಿಗಳು ಖುದ್ದಾಗಿ ಜಮೀನುಗಳಲ್ಲಿ ಇಳಿದು ಬೆಳೆ ಸಮೀಕ್ಷೆ ಕುರಿತು ಸಮೀಕ್ಷೆಯನ್ನು ನಡೆಸಿದ್ರು. ಈ ಸಂದರ್ಭದಲ್ಲಿ ಬೈಲಹೊಂಗಲ ತಹಸೀಲ್ದಾರ್ ಮತ್ತು ಕೃಷಿ ಅಧಿಕಾರಿಗಳು ಸಾಥ್ ನೀಡಿದ್ರು. ಸಮೀಕ್ಷೆ ನಂತರ ಅಧಿಕಾರಿಗಳು ಸಂಪೂರ್ಣ ಮಾಹಿತಿ ತೆಗೆದುಕೊಂಡು ಸರ್ಕಾರಕ್ಕೆ ಸಲ್ಲಿಸುವಂತೆ ಜಿಲ್ಲಾಧಿಕಾರಿಗಳು ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ರು. ಜಿಲ್ಲಾಧಿಕಾರಿಗಳು ನಂತರ ಸವದತ್ತಿ ತಾಲೂಕಿಗೆ ತೆರಳಿ ಸಮೀಕ್ಷೆಯನ್ನು ನಡೆಸಿದ್ದಾರೆ. ಬೈಲಹೊಂಗಲ ತಾಲೂಕಿನ ವಿವಿಧ ಗ್ರಾಮಗಳಿಗೆ ತೆರಳಿದ ಜಿಲ್ಲಾಧಿಕಾರಿಗಳು ಬೆಳೆ ಹಾನಿ ಸಮೀಕ್ಷೆ ನಂತರ ಪರಿಹಾರ ದೊರಕಿಸಿಕೊಡುವ ಭರವಸೆಯನ್ನ ನೀಡಿದರು. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನಲ್ಲಿ ಹಲವು ದಿನಗಳಿಂದ ಮಳೆ ಅವಾಂತರದಿಂದ ಬೆಳೆದ ಬೆಳೆಗಳು ನೀರು ನಿಂತು ನಾಶವಾಗಿರುವ ಹಿನ್ನೆಲೆಯಲ್ಲಿ ಇವತ್ತು ತಾಲೂಕಿನ ದೇವಲಾಪುರ ಮತ್ತು ಬೈಲವಾಡ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ತೆರಳಿ ಜಮೀನನ್ನು ವೀಕ್ಷಣೆ ಮಾಡಿದ್ರು. ಜಿಲ್ಲಾಧಿಕಾರಿಗಳಿಗೆ ಖುದ್ದಾಗಿ ಜಮೀನುಗಳಲ್ಲಿ ಇಳಿದು ಬೆಳೆ ಕುರಿತು ಸಮೀಕ್ಷೆ ನಡೆಸಿದ್ರು. ಹಾಗೆಯೇ ಇದೇ ಸಂದರ್ಭದಲ್ಲಿ ಬೈಲಹೊಂಗಲ ತಹಸೀಲ್ದಾರ್ ಮತ್ತು ಕೃಷಿ ಅಧಿಕಾರಿಗಳು ಸಾಥ್ ನೀಡಿದ್ದು, ಸಮೀಕ್ಷೆ ನಂತರ ಜಿಲ್ಲಾಧಿಕಾರಿಗಳು ಸಂಪೂರ್ಣ ಮಾಹಿತಿ ತೆಗೆದುಕೊಂಡು ಸರ್ಕಾರಕ್ಕೆ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು. ಸರ್ ನಮಗ ಹಂಗಾದ್ರೆ ಇನ್ಸೂರೆನ್ಸ್ ಬರುದಿಲ್ಲ. ಈ ಸುಳ್ಳದೇನು ಅಂತ ಆಶ್ವಾಸನೆ ಕೊಡುದು ಅವ್ರಿಗೆ ಕ್ಲಿಯರಾಗಿ ಇನ್ಫಾರ್ಮೇಷನ್ ಮುಖ್ಯ. ಇದು 7 ವರ್ಷ ತರಿಸ್ಕೊಂಡು ಅಂದರೆ 7 ವರ್ಷದಲ್ಲಿ ಏನು ಇಳುವರಿ ಬಂತು ಅದರ ಆವರೇಜ್ ಇಳುವರಿಯನ್ನು ಕಾಲ್ಕುಲೇಟ್ ಮಾಡಿ ಅದಕ್ಕೆ ಮೇಲೆ ಮಾಡೋದು. ನೀವೇನಂದ್ರೆ ಅದು ಮಾಡಬಾರದು. ಪ್ರತಿ ವರ್ಷ ಇದು ಕೇಂದ್ರ ಸರ್ಕಾರದಿಂದ ಬಂದಿರುವ ನಿಯಮಗಳು. ಇದನ್ನು ಈಗಾಗಲೇ ಕೆಲವು ರಾಜ್ಯ ಸರ್ಕಾರಗಳಿಂದ ಹೋಗಿದೆ. ಅಲ್ಲಿಂದ ಅದನ್ನ ಮೇಲೆ ಅವರು ತೀರ್ಮಾನ ತಗೊಳ್ಳೋದು ಕೇಂದ್ರ ಸರ್ಕಾರದಿಂದ ಆಗಬೇಕು. ಅದು ನೋಡೋಣ ಮುಂದೆ ಕಾದು. ಈಗ ಸದ್ಯಕ್ಕೆ ನಮ್ಮ ಕೈನಲ್ಲಿ ಏನಿದೆ, ಇದು ಈ ಥರ ಸಮಸ್ಯೆ ಆಯಿತು, ವಿಮೆ ತುಂಬಿದಿರೋ ವಿಮೆ ಇಮಿಡಿಯೇಟ್ಲಿ ಅವ್ರ ಕಡೆ ಲೆಟ್ರ್ ತಂದು ನೀವು ಕಳಿಸ್ಕೊಟ್ರೆ ನಿಮಗೆ ಪರಿಹಾರ ಸರ್ಕಾರ ಸಿಗ್ತದೆ. ತುಂಬೋರಿಗೆ ಅಟ್ಲೀಸ್ಟ್ ಇದು ಸೇರಿ ಬರ್ತದೆ. ಅದು ಮಾಡೋಣ. ನಂತರ ಜಿಲ್ಲಾಧಿಕಾರಿಗಳು ಸವದತ್ತಿ ತಾಲೂಕಿಗೆ ತೆರಳಿ ಸಮೀಕ್ಷೆ ನಡೆಸಿದ್ದಾರೆ. ಇದೇ ಸಂದರ್ಭದಲ್ಲಿ ತಹಸೀಲ್ದಾರ್ ಬಸವರಾಜ್ ನಾಗರಾಳ, ಕೃಷಿ ಅಧಿಕಾರಿ ಶಿವನಗೌಡ ಪಾಟೀಲ್, ಜಂಟಿ ಕೃಷಿ ನಿರ್ದೇಶಕ HD ಕೋಳೇಕರ ಸೇರಿದಂತೆ ರೈತರು ಉಪಸ್ಥಿತರಿದ್ದರು. ಈಶ್ವರ್ ಶಿಲಿದಾರ್, S9 TV, ಬೈಲಹೊಂಗಲ. ಉತ್ತರ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಲ್ಯಾಪ್ರೋಸ್ಕೋಪಿ ಥೈರಾಯ್ಡ್ ಗ್ರಂಥಿ ಚಿಕಿತ್ಸೆ ಯಶಸ್ವಿಯಾಗಿ ನಡೆದಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಥೈರಾಯ್ಡ್ ಗ್ರಂಥಿಯ ಲ್ಯಾಪ್ರೋಸ್ಕೋಪಿ ಶಸ್ತ್ರಚಿಕಿತ್ಸೆಯನ್ನ ಡಾಕ್ಟರ್ ಶ್ರೀಕಾಂತ್ ಸಾಕ ಯಶಸ್ವಿಗೊಳಿಸಿದ್ದಾರೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ.
ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಥೈರಾಯ್ಡ್ ಗ್ರಂಥಿಯ ಲ್ಯಾಪ್ರೋಸ್ಕೋಪಿ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಗೊಳಿಸಿದ ಡಾಕ್ಟರ್ ಶ್ರೀಕಾಂತ್ ಸಾಕರ್. ಹನುಮಸಾಗರ ರಹವಾಸಿಯಾದ 30 ವರ್ಷದ ಮಹಿಳೆಯು ಥೈರಾಯ್ಡ್ ಗ್ರಂಥಿಯಿಂದ ಬಳಲ್ತಾ ಇದ್ದು ಹಲವಾರು ಕಡೆ ಅನೇಕ ವೀರರನ್ನ ಸಂಪರ್ಕಿಸಿ ಸಂದರ್ಶನ ನೀಡಿದ್ರು. ಫಲಕಾರಿಯಾಗದೆ ಕೊನೆಗೆ ಶಸ್ತ್ರಚಿಕಿತ್ಸೆಯೊಂದಿಗೆ ಪರಿಹಾರವಾಗಬೇಕೆಂದು ತಿಳಿದಾಗ ಆರೋಗ್ಯಕ್ಕೆ ಭೇಟಿ ಕೊಟ್ಟಿದ್ದು ಇಳಕಲ್ ನಗರದ ಖ್ಯಾತ ವೈದ್ಯರಾದ ಡಾಕ್ಟರ್ ಶ್ರೀಕಾಂತ್ ಸಾಕರ್ ಲ್ಯಾಪ್ರೋಸ್ಕೋಪಿ ಮೂಲಕ ಮಾಡಬೇಕು ಅಂತ ಸೂಚನೆ ನೀಡಿದ್ರು. ಆರೋಗ್ಯ ಒಪ್ಪಿಕೊಂಡು ಥೈರಾಯ್ಡ್ ಗ್ರಂಥಿಯ ಶಸ್ತ್ರಚಿಕಿತ್ಸೆಯನ್ನ ಲ್ಯಾಪ್ರೋಸ್ಕೋಪಿ ಮುಖಾಂತರ ಮಾಡುವುದು ತುಂಬಾ ವಿರಳ. ಅದರಲ್ಲೂ ಕಲೆರಹಿತ ಶಸ್ತ್ರಚಿಕಿತ್ಸೆ ಇಂದಿನ ಯುವ ಪೀಳಿಗೆಗೆ ತುಂಬಾ ಉಪಯುಕ್ತ. ಅಲ್ಲದೆ ರಕ್ತಸ್ರಾವ ಕಡಿಮೆ ಮತ್ತು ನೋವುರಹಿತ ಶಸ್ತ್ರಚಿಕಿತ್ಸೆಯಾಗಿರುತ್ತೆ. ಇಂತಹ ಶಸ್ತ್ರಚಿಕಿತ್ಸೆಯನ್ನ ಡಾಕ್ಟರ್ ಶ್ರೀಕಾಂತ್ ಸಾಕರ್ ಅವರು ಜಿಲ್ಲೆಯಲ್ಲೇ ಪ್ರಪ್ರಥಮ ಬಾರಿಗೆ ಥೈರಾಯ್ಡ್ ಲ್ಯಾಪ್ರೋಸ್ಕೋಪಿ ಶಸ್ತ್ರಚಿಕಿತ್ಸೆಯನ್ನ ಮಾಡಿದ್ದಾರೆ. ಹನುಮಸಾಗರದವರು ಬೇಸಿಕಲಿ ಅವಳಿಗೆ ಒಂದು ಥೈರಾಯ್ಡ್ ಅಂದ್ರೆ ಗಂಟಾಗಿತ್ತು, ಥೈರಾಯ್ಡ್ ಬಾವು ಬಂದಿತ್ತು. ಅದಕ್ಕೆ ನೊಡ್ಯುಲರ್ ಗಾಯ್ಟರ್ ಅಂತ ಹೇಳ್ತೀವಿ, ಅಂದ್ರೆ ಗಾಯ್ಟರ್ ಆಗಿತ್ತು. ಸೊ ಅದೇನಾಗ್ತದೆ, ಯಾಕಪ್ಪ ಇದಕ್ಕೆ ಆಪರೇಷನ್ ಮಾಡಬೇಕು ಅಂತಂದ್ರೆ ಮುಂದೆ ದೊಡ್ಡದಾಕೊಂತ ಹೋಗ್ತದೆ ಒಂದು. ಅದಾದ್ಮೇಲೆ ಆ ಗಂಟು ಸಾಧಾರಣ ಗಂಟು ಬೇರೆ ರೂಪ ತಗೋಬಹುದು ಅದು ಮುಂದೆ. ಆಮೇಲೆ ಪ್ರೆಷರ್ ಎಫೆಕ್ಟ್ಸ್ ಬರ್ಬೋದು. ಅಲ್ಲಿ ನರ ಇರ್ತದೆ ಒಂದು, ನಮ್ದು ಧ್ವನಿ ಪೆಟ್ಟಿಗೆ ಹತ್ರ ಇರುವಂತ ಒಂದು ನರ, ರಿಕರೆಂಟ್ ಲಾರಿಂಜಿಯಲ್ ನರ ಅಂತ ಹೇಳ್ತೀವಿ. ಅದ್ರ ಮೇಲೆ ಒತ್ತಡ ಬೀಳ್ಬೋದು, ಬೇರೆ ಪ್ರೆಷರ್ ಎಫೆಕ್ಟ್ ಬರ್ಬೋದು ಅಂತ ಒಂದು ಕಾರಣ. ಈವನ್ ಶ್ವಾಸನಾಳದ ಮೇಲೆ ಒತ್ತಡ ಬೀಳ್ತದೆ. ಬಿಕಾಸ್ ಈಗ ಇದೇನು ಥೈರಾಯ್ಡ್ ಗ್ರಂಥಿ ಇರ್ತದೆ, ಅಬ್ಸಲ್ಯೂಟ್ಲಿ ಶ್ವಾಸನಾಳದ ಇದ್ರ ಮೇಲೆ ಇರ್ತದೆ, ಟ್ರೆಕಿಯ ಮೇಲೆ ಇರ್ತದೆ. ಸೊ ಅದ್ರ ಮೇಲೂ ಪ್ರೆಷರ್ ಎಫೆಕ್ಟ್ಸ್ ಬೀಳ್ತದೆ ಅಂತ ಒಂದು ಕಾರಣದಿಂದ ಅದ್ರ ಮುಂದೆ ಬೇರೆ ಪರಿಣಾಮಗಳು ಆಗಬಾರ್ದು ಅಂತ ಕಾರಣಕ್ಕೆ ಆಪರೇಷನ್ ಮಾಡ್ಬೇಕಾಗ್ತದೆ. ಸೊ ಆಪರೇಷನ್ ಮಾಡುವಂತ ರೀತಿ ಕ್ಲಾಸಿಕಲಿ ಇಷ್ಟು ವರ್ಷದಿಂದ ಈಗ ನಾವು ಕಲ್ತಿದ್ದು ಕೊಯ್ದು ಮಾಡೋದು ಎಲ್ಲರಿಗೂ ಗೊತ್ತಿರುವಂಥದ್ದು. ಸಾಕಷ್ಟು ಜನ ಮಾಡ್ತಾರೆ, ಸಾಕಷ್ಟು ಪೇಷಂಟ್ ಅದರಿಂದ ಆರಾಮಾಗ್ತಾರೆ, ಎಲ್ಲ ನಡೀತದೆ. ಈಗ ಅತ್ಯಾಧುನಿಕವಾದ ಮೆಥಡ್ ಇಂದ ಈಗ ನಾವು ಲ್ಯಾಪ್ರೋಸ್ಕೋಪಿ ಎಲ್ಲ ಹೊಟ್ಟೆ ಒಳಗಿರುವಂತ ಆಪರೇಷನ್ಸ್ ಎಲ್ಲಾನು ಮೆಜಾರಿಟಿ ಈಗ ನಾವು ಲ್ಯಾಪ್ರೋಸ್ಕೋಪಿಯಿಂದ ಮಾಡ್ತಿದ್ದೀವಿ. ಯಾವುದೇ ಆಪರೇಷನ್, ಇವನ್ ಕ್ಯಾನ್ಸರ್ ಆಪರೇಷನ್ ಆದ್ರೂ ಲ್ಯಾಪ್ರೋಸ್ಕೋಪಿಯಿಂದ ಮಾಡಬಹುದು ಅಂತ ಕಾಲ ಈಗ. ಸೊ ಅಂತದ್ರೊಳಗೆ ಈಗ ಇದ್ರೊಳಗೂ ಯಾವುದು ಥೈರಾಯ್ಡ್ ಇದನ್ನ ಲ್ಯಾಪ್ರೋಸ್ಕೋಪಿ ಮೂಲಕ ಮಾಡಬಹುದು. ಬಟ್ ಅಗದಿ ಕ್ಲಿಷ್ಟಕರವಾದ ಆಪರೇಷನ್ ಇದು. ಯಾಕೆ ಇದು ಇಷ್ಟು ಡಿಫಿಕಲ್ಟ್ ಆಗ್ತದೆ ಅಂತಂದು, ಒಂದು ಅಲ್ಲಿ ಸ್ಪೇಸ್ ಇಲ್ಲ. ಹೊಟ್ಟೆಯೊಳಗೆ ಹೆಂಗ್ರಿ ನಾವು ಗಾಳಿ ತುಂಬಿ ಸ್ಪೇಸ್ ಇರ್ತದೆ ಸಿಕ್ಕಾಪಟ್ಟಿ, ಅಷ್ಟೊಂದೆಲ್ಲ ಇದು ಮಾಡ್ಕೊಂಡು ನಾವು ಆಪರೇಷನ್ ಮಾಡಬಹುದು. ಕುತ್ತಿಗೆ ಒಳಗೆ ನೀವು ಇರುವಂತ ಆ ಸ್ಟ್ರಕ್ಚರ್ಸ್ ಅಂದ್ರೆ ಅಗದಿ ಕಾಂಪ್ಯಾಕ್ಟ್, ದೇಹದಾಗ ಎಲ್ಲಾದ್ರೂ ಒಂದ್ ಕಡೆ ಕಾಂಪ್ಯಾಕ್ಟ್ ಆಗಿ ಅರೇಂಜ್ ಮಾಡಿರುವಂತ ಸ್ಟ್ರಕ್ಚರ್ಸ್ ಇದಾವೆ ಅಂದ್ರೆ ಕುತ್ತಿಗೆ ಒಳಗೆ ಅಗದಿ ಸಣ್ಣ ಸಣ್ಣ ಹತ್ರ ಎಲ್ಲಿ ಇಲ್ಲೇ ಶ್ವಾಸನಾಳ, ಅದ್ರ ಹಿಂದನೆ ಅನ್ನನಾಳ, ಅದರಿಂದ ಮಗ್ಲನ ದೊಡ್ಡ ದೊಡ್ಡ ವೆಸಲ್ಸ್ ಅವು ಸಪ್ಲೈ ಮಾಡ್ತಿರೋದು ಬ್ರೈನ್ಗೆ. ಸೊ ಏನಾದ್ರೂ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಅಂತಂದ್ರೆ ತೊಂದರೆ ಆಗೋ ಚಾನ್ಸ್ ಇರ್ತದೆ ಅಂತ ಅನ್ನೋದು. ಓಪನ್ ಲ್ಯಾಪ್ರೋಸ್ಕೋಪಿಯಿಂದ ಮಾಡ್ಬೇಕಂತಂದ್ರೆ ಯು ಶುಡ್ ಬಿ ರಿಯಲಿ ಗುಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್. ಮೊದಲು ಆ ಕಲೆನ ನೀವು ಪೂರ್ತಿ ಪರಿಣಿತಿ ಪಡ್ಕೊಂಡಿರ್ಬೇಕು, ಅಂದ್ರೆ ಅಟೆಂಪ್ಟ್ ಮಾಡ್ಲಿಕ್ಕೆ ಆಗ್ತದೆ ಅದು. ಇಲ್ಲ ಅಂತಂದ್ರೆ ಸುಮ್ಮನೆ ಮಾಡ್ಲಿಕ್ಕೆ ಆಗಂಗಿಲ್ಲ. ಇನ್ನೊಂದು ಸ್ಪೇಸ್ ಇರಂಗಿಲ್ಲ, ನಾವು ಸ್ಪೇಸ್ ಅನ್ನು ಕ್ರಿಯೇಟ್ ಮಾಡ್ಕೋಬೇಕಲ್ಲ. ಈ ಶಸ್ತ್ರಚಿಕಿತ್ಸೆ ಯಶಸ್ವಿಗೊಳ್ಳಲು ಅರವಳಿಕೆ ತಜ್ಞ ಡಾಕ್ಟರ್ ಶರಣು ಬೇವೂರ ಹಾಗೂ ಡಾಕ್ಟರ್ ಆರತಿ ಶ್ರೀಕಾಂತ್ ಸಾಕರ್ ಸಹಾಯಕರಾದ ಶಿವು ಸೋಮು ಸಹಕರಿಸಿದ್ದಾರೆ ಅಂತ ಹೇಳಿದ್ರು. ಈ ಶಸ್ತ್ರಚಿಕಿತ್ಸೆಗೊಳಪಟ್ಟ ಮಹಿಳೆಯು ಕೂಡ ಪೂರ್ಣ ಗುಣಮುಖ ಹೊಂದಿದ್ದಾಳೆ. ಇದು S9 ಟಿವಿ ವರದಿಯ ಬಿಗ್ ಇಂಪ್ಯಾಕ್ಟ್. ಹೌದು, ಧಾರವಾಡ ಜಿಲ್ಲೆಯ ಅಡ್ಡಿಗೇರಿ ತಾಲೂಕಿನ ಬಸ್ ನಿಲ್ದಾಣದಲ್ಲಿ ವಿದ್ಯುತ್ ದೀಪದ ಬಗ್ಗೆ S9 ಟಿವಿ ವರದಿ ಮಾಡಿತ್ತು. ಬುಧವಾರ ಸಾರಿಗೆ ಇಲಾಖೆಯಿಂದ ಬಸ್ ನಿಲ್ದಾಣದಲ್ಲಿ ವಿದ್ಯುತ್ ದೀಪಗಳನ್ನು ಅಳವಡಿಸಿ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈ ಬಗ್ಗೆ ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ. ಧಾರವಾಡ ಜಿಲ್ಲೆಯ ಅಡ್ಡಿಗೇರಿ ತಾಲೂಕು ಬಸ್ ನಿಲ್ದಾಣದಲ್ಲಿ ವಿದ್ಯುತ್ ದೀಪದ ಬಗ್ಗೆ S9 ಮಾಧ್ಯಮದಲ್ಲಿ ವರದಿ ಮಾಡಲಾಗಿತ್ತು. ಬುಧವಾರ ಸಾರಿಗೆ ಇಲಾಖೆಯಿಂದ ಬಸ್ ನಿಲ್ದಾಣದ ವಿದ್ಯುತ್ ದೀಪಗಳನ್ನು ಅಳವಡಿಸಿ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇನ್ನು ರಾತ್ರಿ ವೇಳೆ ಪ್ರಯಾಣಿಕರಿಗೆ ಯಾವುದೇ ಭಯಭೀತಿ ಇಲ್ಲದೆ ಇರುವಂತೆ ದೀಪಗಳನ್ನು ಅಳವಡಿಸಿ ಬೆಳಕನ್ನ ಮಾಡಿದ ಹುಬ್ಬಳ್ಳಿ ಸಾರಿಗೆ ಇಲಾಖೆಯ ವಿಭಾಗೀಯ ಅಧಿಕಾರಿಗಳಿಗೆ ಹಾಗೂ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳಿಗೆ ಪ್ರಯಾಣಿಕರು, ಸಾರ್ವಜನಿಕರು ಹಾಗೂ ತಾಲೂಕಿನ ಸಮಸ್ತ ಜನತೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಈರಪ್ಪ ಗುರಿಕಾರ್, S9 ಟಿವಿ ಅಡ್ಡಿಗೇರಿ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ S9 ಟಿವಿ. ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ.